ಇದು ಏನೋ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಏನಾಗತ್ತಂದ್ರೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ಆಲ್ ಆಫ್ ಅ ಸಡನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸುಮ್ಮನೆ ಏನಾದರೂ ಒಂದು ತಿನ್ನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬೆಳಗ್ಗೆಯಿಂದ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ನನಗಂತೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಆಚೆ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮುತ್ತಣ್ಣ ಬೆಳಗ್ಗೆ ಮೇಲ್ಗಡೆ ಅಟ್ಟಕ್ಕೇರಿದವರು ಇವಾಗ ಕೆಳಗಡೆ ಇಳಿದಿದ್ದಾರೆ. ರಾತ್ರಿ ಟೈಮ್ ಏನು ಮಾಡ್ತೀರಾ ಮುತ್ತಣ್ಣ? ಪಬ್ಜಿ. ಬೆಳಗ್ಗೆ ಟೈಮ್ ಮಲ್ಕೋ, ರಾತ್ರಿ ಟೈಮ್ ಪಬ್ಜಿ ಆಡು. ಇವತ್ತು ನಿಶಾ ನಾವು 3 ಜನ ಟ್ವಿನ್ನಿಂಗು. ನಾನು, ನಿಶಾ, ಮುತ್ತಣ್ಣ ಎಲ್ಲ ಒಂದೇ ಕಲರ್. ಎಲ್ಲರೂ ಹೇಗಿದ್ದೀರಾ? ಮಧುಗೌಡ ಚಾನಲ್ ಆಡಿಯನ್ಸ್. ಇದು ಯಾವುದು ಅಂದರೆ ಬಿಸ್ಕಾಫ್. ಜಸ್ಟ್ ಇವತ್ತು ಪ್ಯಾನ್ ಕೇಕ್ಸ್ ಮಾತ್ರ ಇದೆ, ಬೇರೆದು ಇಲ್ಲ. ತೊಳೆ ಏಕೆ ಟ್ರೈ ಮಾಡ್ಬೇಕು ಎಲ್ಲನೂ. ಒಂದೇನಾದ್ರು ಹಿಡ್ಕೊಂಡಿದ್ರೆ ಅಷ್ಟು ಮಾತ್ರ ತಿಂತಾಳೆ, ಎಕ್ಸ್ಪ್ಲೋರೇ ಮಾಡಲ್ಲ ಅವಳು. ತಿನ್ನು. ಇದು ಡೆತ್ ಬೈ ಚಾಕ್ಲೇಟ್. ಇದು ಡೆತ್ ಬೈ ಚಾಕ್ಲೇಟ್. ಫ್ಲೇವರ್ ಐತಲ್ಲ, ಚಾಕ್ಲೇಟ್ ಒಂದು, ಆಮೇಲೆ ಡಾರ್ಕ್ ಚಾಕ್ಲೇಟ್ ಒಂದು. ಅವಳು ಐಸ್ ಕ್ರೀಮ್ ಐತೆ ಅನ್ಕೊಂಬಿಟ್ಟವಳೆ. ಇವಾಗ ಅದನ್ನೇ ಇವಳು ಕುಡಿತಾಳೆ. ಯಪ್ಪ ಓ ಅಲ್ಲ, ಅವಾಗ್ಲೇ ಒರ್ಸ್ಲಿಲ್ಲ, ಹಂಗೆ ಕುಡಿದ್ಲು. ಇವಾಗ ಡೌಗಳು. ಯಪ್ಪ ಆಡೆ ಆಡೆ. ಇವಾಗ ನಾನು ಅಪ್ಪು ಸರ್ದು ಅಪ್ಪು ಮೂವಿ ರಿಲೀಸ್ ಆಗಿದೆ ಅಲ್ಲ, ಸುಮ್ಮನೆ ಹೋಗೋಣ ಅಂತಂದೆ. ಎಲ್ರು ಆಯ್ತು ಹೋಗೋಣ ಅಂದ್ರು. ಹಂಗಾಗಿ ಹೋಗೋಣ ಅಂದಿದ್ದೆ ಇವರು. ಮೂವಿ ಅಂದ ತಕ್ಷಣ ಓಕೆ. ಸೊ ನಂಗೆ ತುಂಬಾ ನೋಡ್ಬೇಕು ಅನ್ಸ್ತು. ಸೊ ಹಂಗಾಗಿ ಟಿಕೆಟ್ ಬುಕ್ ಮಾಡ್ತಾ ಇದಾರೆ. ಟಿಕೆಟೇ ಇಲ್ಲ, ಫುಲ್ ಸೋಲ್ಡ್ ಔಟ್. ಹಾಗಾಗಿ ಲೆಟ್ಸ್ ಗೋ. ಎಷ್ಟು ಗಂಟೆ ಶೋ? ಈಗಲೇ 10 ಗಂಟೆ ಒಳಗಡೆ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ. ನನಗೆ ಇವಾಗ ಗುಡ್ ಮಾರ್ನಿಂಗ್ ಆಗಿದೆ. ಟೈಮು ಒಂದು 11 ಗಂಟೆ ಆಗಿರ್ಬೋದು. ಯಾಕೆಂದರೆ ನಾನು ಬೆಳಗ್ಗೆ ಮಲಗಿದ್ದೆ 5 ಗಂಟೆ ಆಗಿದೆ. ಕಣ್ಣೆಲ್ಲ ನೋಡ್ತಾ ಇರ್ಬೋದು, ನಂಗೆ ಸ್ವೆಲ್ ಆಗಿಬಿಟ್ಟಿದೆ. ಬಿಕಾಸ್ ತುಂಬಾ ಪೇಯ್ನ್ ಇತ್ತು ನೆನ್ನೆ ಕೈ ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಆಲ್ ಆಫ್ ಎ ಸಡನ್ 2:15 ನೋವು ಸ್ಟಾರ್ಟ್ ಆಗಿದೆ. 5 ಗಂಟೆ ಆದರೂ ನಿದ್ದೆ ಬಂದಿಲ್ಲ ನೋವಿಗೆ. ಸೊ ಇದು ಮಧ್ಯರಾತ್ರಿ ಎದ್ದು ನಾನು ಇದನ್ನು ಹಾಕ್ಕೊಂಡೆ. ಇವಾಗ ಫೀಲಿಂಗ್ ಬೆಟರ್. ತುಂಬಾ ಪೇಯ್ನ್ ಇತ್ತು ಗೈಸ್. ನನಗೆ ಯಾವತ್ತೂ ಥರ ನನ್ನ ಕೈ ನೋವೇ ಬಂದಿರಲಿಲ್ಲ. ಯಪ್ಪ ನೆನೆಸ್ಕೊಂಡ್ರೆ ಒಂಥರ ಭಯ ಆಗುತ್ತೆ. ಕೈ ಮೂಮೆಂಟ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಆಗ್ತಿತ್ತು 5 ಗಂಟೆ ನಾನು ಮಲಗಿದಾಗ. ಸೊ ಇನ್ನೂ ತಿಂಡಿ ಕೂಡ ಮಾಡಿಲ್ಲ ನಾನು. ಸೊ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ನೋಡೋಣ. ಇವತ್ತು ನಿಶಾ ಕಾಲೇಜ್ಗೆ ಹೋಗಿದ್ದಾಳೆ, ಸ್ಯಾಟರ್ಡೇ ಇವತ್ತು. ಮೇ ಬಿ ಬೇಗ ಬರ್ತಾಳೆ ಅನಿಸುತ್ತೆ. ಕೆಳಗಡೆ ಹೋಗಿ ಏನೇನು ಮಾಡ್ತಾಯಿದ್ದಾರೆ ಯಾರ್ಯಾರು ಬನ್ನಿ ನೋಡೋಣ. ಏನು ಹೋಗ್ತಾ ಇದ್ದೀರಾ? ಹಿಂಗೆ ಬರೀ ಹಿಂಗೆ ಗೈಸ್. ಏನಕ್ಕೆ ಯಾರು ಬಂದವ್ರೆ? ಬೆಳಗ್ಗೆ 7 ಗಂಟೆಲಿ ಸ್ಟಾರ್ಟ್ ಆದರೆ ನೀವು ಬೊಗ್ಳೋದು ನೋಡಿ. ಅಲ್ಲೊಂದು ಪಕ್ಕದಲ್ಲಿ ಯಾವುದೋ ನಾಯಿ ಇದೆ, ಅದು ಬೊಗ್ಳೋಕ್ಕೆ ಇವನೊಬ್ಬ, ಆ ಗುಂಡ ಒಬ್ಬ. ಪಾಪ ಇದು ಮಾತ್ರ ಸೈಲೆಂಟಾಗಿರುತ್ತಿದ್ದು, ಇದೇನು ಮಾಡಲ್ಲ. ಈಗ ನಿದ್ದೆ ಮಾಡಿದ್ದಿದೆ ಇದು ಕಂದಮರಿ. ಲಕ್ಕಿ ಇವ್ನು ಮಲ್ಕೊಳ್ಳೋದೇ ಒಂದು ಚಂದ ಗೈಸ್. ಎಷ್ಟು ಚೆನ್ನಾಗಿ ಮಲ್ಕೋತಾನೆ ಗೊತ್ತಾ? ಎಷ್ಟು ಚೆನ್ನಾಗಿ ಕೂತವನೆ. ಓಯ್ ಲಕ್ಕಿ. ಸೊ
ಇವಾಗ ಏನ ಸೊ ಇದು ಹಾಲು ಹಾಗೆ ಇಟ್ಟಿದ್ದಾರೆ. ಇದು ನೆನ್ನೆ ಮಾಡಿರೋ ಚಿಕನ್ನು, ಇದು ರೈಸು, ಬೆಳಿಗ್ಗೆನೋ ತೊಗೊಂಡು ಬಂದವ್ರೆ, ತಿಂಡಿಯನ್ನು ತೊಗೊಂಡು ಬಂದವ್ರೆ. ಇಷ್ಟು ಪಾತ್ರೆ ಇದೆ ಇವಾಗ. ಮತ್ತು ಸೊ ಲೆಟ್ಸಿ, ನೆನ್ನೆ ತೊಳೆದಿಟ್ಟಿರೋದು ಇದು ಎತ್ತಿಡಬೇಕು. ಲಕ್ಕಿ ತಪ್ಪು ತಪ್ಪು, ನೀನು ಮಾಡ್ತಾ ಇರೋದು ತಪ್ಪು. ಅಲ್ಲಿ ನೀರಿಲ್ಲ, ಯಾಕೆ ಕುಡಿತಾ ಇದೆಯಾ? ಬಾ ಕೊಡ್ತೀನಿ, ಬಾ ಹಾಲು ಹಾಕ್ತೀನಿ, ಬಾ ಬಾಲೆ 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 ಬಾ. ಸುಮ್ಮನೆ ಬೊಗಳುತ್ತಾ ಇರ್ತಾರೆ. ನಾವಂತೂ ನೋಡಿ ನೋಡಿ ಕೇಳಿ ಕೇಳಿ ಆಯ್ತಿರಮ್ಮ. ಮತ್ತೆ ಬಾ ಲಕ್ಕಿಮ್ಮ, ತಗೋ ಬಾ. ಕುಡಿ ಕುಡಿ ಕುಡಿ. ಗುಡ್ ಬಾಯ್ ಗುಡ್ ಬಾಯ್. ಅದರಲ್ಲೂ ನಮ್ಮ ಚಂಪು ಅಂತೂ ಏನು ಬೊಗಳತ್ ಕಲ್ತವನೇ. ಏನಕ್ಕೆ ಬೊಗಳುತ್ತಾ ಇರ್ತಾರೆ? ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ಯಾರೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಸುಮ್ಮನೆ ಗುಂಡ, ನೀನು ದೊಡ್ಡವನು ಹೇಳ್ಕೊಡ್ಬೇಕು ಬೊಗಳ್ಬಾರ್ದು ಅಂತ. ಅಲ್ಲೋಡು, ಅವನು ಹೇಳ್ಕೊಟ್ಟಿರೋದಂತೆ. ಸೊ ಇವಾಗ ಇಲ್ಲೇ ಕ್ಲಿನಿಕ್ ಇತ್ತು, ಆರ್ಥೋ ಡಾಕ್ಟರ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ತೋರ್ಸೋಣ ಅಂದಮೇಲೆ ಆಲ್ಸೋ ನಂಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ತುಂಬ ಇದೆ. ಒಂದು 5-6 ವರ್ಷದಿಂದನೇ ಇದೆ. ಒಂದು 2-3 ಸಲ ತೋರಿಸಿದ್ವಿ, ಬಿಟ್ಟು ಬರ್ತಾಯಿತ್ತು. ಸೊ ಇವಾಗ ಒಂದು ಸಲ ತೋರಿಸೋಣ ಅಂದ್ಬಿಟ್ಟು ಕೈಗೂ ತೋರಿಸಿ ಅದಕ್ಕೂ ತೋರಿಸ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಬ್ಯಾಕ್ ಪೇಯ್ನ್ ಫಿಸಿಯೋಥೆರಪಿ ಆಯಿತು, ಸಾಕಲ್ಲ ಲಿಪ್ಸ್ಟಿಕ್ ಬೆಳೆದಿರೋದು. ವಯಸ್ಸಿನ ಮದುವೆಗೆ ಬೆನ್ನು ಮತ್ತು ಇನ್ಮೇಲೆ ಏನು ಕೆಲಸ ಮಾಡಿಸಲ್ಲ. ಅಯ್ಯೋ ದೇವರೇ, ಎಲ್ಲ ನಾನು ಮಾಡ್ತೀನಿ. ಮಂಗಳಮ್ಮ ಕಳಿಸ್ಬಿಡೋಣ ಹಂಗಾರೆ. ಏನಂದರೆ ಇವಾಗ ಅದೇ ಮಜ್ಜಲ್ಲೂ ತುಂಬ ವೀಕ್ನೆಸ್ ಇದೆ ಅಂತ ಹೇಳಿದರೆ, ಅದಕ್ಕೆ ಫಿಸಿಯೋಥೆರಪಿ 5 ಡೇಸ್ ಹೋಗ್ಬಿಟ್ಟು ಅದು ಮಿಷಿನಲ್ಲಿ ಮಾಡಿಸ್ಬೇಕು 5 ಡೇಸು. ಆಮೇಲೆ ಪೊಸಿಷನ್ಸ್ ಎಲ್ಲ ಮಲ್ಕೊಳ್ಳೋಕೆ ಹೇಳ್ಕೊಟ್ಟಿದ್ದಾರೆ, ಅದೇ ರೀತಿ ಮಲ್ಕೋಬೇಕಂತೆ. ಆಮೇಲೆ ವೆಯ್ಟ್ ಇದೆ ಇರಬಾರ್ದು, ಮತ್ತು ಹ್ಯಾಂಡ್ಸು ರೆಸ್ಟಲ್ಲಿ ಇರಬೇಕು, ಐಸ್ ಪ್ಯಾಕ್ ಹಾಕಿ ಅಂತ ಹೇಳಿದ್ದಾರೆ. ಬ್ಯಾಕ್ ಪೇಯ್ನಿಗೆ ಅದೇ ಫಿಸಿಯೋಥೆರಪಿ ಮಾಡಿದ್ದಾರೆ. 5 ಡೇಸ್ ಹೋಗ್ಬೇಕು ಫಿಸಿಯೋಥೆರಪಿ. ಮತ್ತು 3 ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದು ಒಂದು ವೀಕ್ಲಿ ಒನ್ಸು ಆ ಥರ, ಮತ್ತು ಅದೊಂದು ಕ್ರೀಮ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ತುಂಬ ದಿನದಿಂದ ಕಾಡ್ತಿದ್ದಿದ್ದೆ ಬ್ಯಾಕ್ ಪೇಯ್ನು. ನೋಡೋಣ, ಈ ಒಂದು 5 ಡೇಸ್ ಆದಮೇಲೆ ಅದೇನೋ ಎಕ್ಸಸೈಸ್ ಈಗ ಪೇಯ್ನ್ ಇರೋವಾಗ ಮಾಡಬೇಡಿ, ಎಕ್ಸಸೈಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಮಾಡಬೇಕು, ಪೇಯ್ನ್ ಎಲ್ಲ ಕಡಿಮೆ ಅಲ್ಲ 5 ಡೇಸ್ ಫಿಸಿಯೋಥೆರಪಿ ಆದಮೇಲೆ. ಸೊ ಹೋಪ್ಫುಲಿ ನನ್ನ ಬೆನ್ನು ಕಡಿಮೆ ಆಗ್ಬಿಟ್ರೆ ಇದೇ ಎಲ್ಲ ದೇವರುಗಳಿಗೂ ಒಂದು ದೊಡ್ಡ ನಮಸ್ಕಾರ ಆಗ್ತದೆ. ಮೊದಲಿಂದನೂ ಆಯ್ತೈತೆ, ತುಂಬ ವರ್ಷದಿಂದ ಆಯಿತು. ಇದು 3ನೇ ಹಾಸ್ಪಿಟ್ಲೇನೋ ತೋರಿಸ್ತಾ ಇರೋದು. ಇವಾಗ ಸ್ವಲ್ಪ ಜಾಸ್ತಿ ಆಗಿತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಲಕ್ಕಿ ಬುಲಿ ಏನು ಮಾಡ್ತಿದ್ಯಾ? ಆಮೇಲೆ ಬನ್ನಿ ಹೇಳು, ಪರವಾಗಿಲ್ಲ. ನಾನು ಅಡುಗೆ ಮಾಡೋಕ್ಕೆ ಸ್ವಲ್ಪ ಕಾಯಿ ತುರ್ಕೊಡು ಅಂದರೆ ಕೈ ಆಗಲ್ಲ ಅಂದ್ಬಿಟ್ಟು, ಅದಕ್ಕೆ ನಾನೇ ಮಾಡ್ತೀನಿ ಬಿಡು ಅಂದ್ಬಿಟ್ಟು ಯಾರು ಏನು ಹೇಳ್ಕೊಡ್ಬಾರ್ದಂತೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಅವಳೇ ಮಾಡ್ತಾಳಂತೆ. ನಾನೇ ಮಾಡ್ತೀನಿ ಕಂಪ್ಲೀಟಾಗಿ ಅಂತ ಹೇಳೋಳೆ. ರೇಖಾ ಕಿಚನ್ ಮಾಡ್ತಾಳಂತೆ. ಕೈ ಮಾಡ್ತೇನೆ. ಸರಿ ಆಯ್ತು, ಬನ್ನಿ ಹೋಗೋಣ. ಆಯ್ತು, ನಮ್ಮ ಗಾಡಿಯಲ್ಲಿ ಸ್ವಲ್ಪ ನಿಮ್ಮ ರೆಸಿಪಿ ಹೇಳ್ಕೊಡಿ. 2 ನಿಮಿಷ ಬಿಟ್ಟು ಬನ್ನಿ. ಅವ್ರ ರೆಸಿಪಿ ಎಲ್ಲ ನಾನೇ ನೋಡ್ತೀನಿ. ಆಕ್ಚುಲಿ ನಾನು ಟೊಮೊಟೊ ಸಾರು ಮಾಡ್ತಿದ್ದೆ ಆಗ. ಇವಾಗ ರೀಸೆಂಟ್ ಆಗಿ ಯಾವಾಗ ಏನೋ ಪಲಾವ್ ಏನೋ ಮಾಡಿದ್ದೀನಿ, ಬಾತ್ ಏನೋ ಮಾಡಿಲ್ಲ. ನಾನ್ ತಿಂದಿಲ್ಲ, ಅವಾಗ ನಾನ್ ತಿಂದಿರ್ಲಿಲ್ಲ. 2 years ಬ್ಯಾಕ್. ಇವಾಗ ಟೊಮೊಟೊ ಸಾರು ಅನ್ನ ಮಾಡ್ಬಿಟ್ಟು ಇದ್ ಮಾಡ್ಬೇಕು, ಬೋಂಡಾ ಮಾಡ್ಬೇಕು. ಬೋಂಡಾ ಮುತ್ತಣೆ ಬರ ಏಕೆ ಮುತ್ತಣೆ ಹೆಂಗೆ?
ಕಳಿಸ್ತೀನಿ ಬೋಂಡ ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಒಂದು ಬೋಂಡ ಮಾಡ್ತೀನಿ ನಾನು. ಅವಳು ಸಾಂಬಾರ್ ಮಾಡ್ಲಿ, ನಾನು ಅದಕ್ಕೆ ಕುತ್ಕೊಳ್ಳಿ ನೀವು ರೆಸ್ಟ್ ಆಗಲೇ ನೋಡಿ ಚಕ ಚಕ ಅಂತ ಟೊಮೆಟೊ ಕಟ್ ಮಾಡಿದ್ದೀನಿ. ಆಯ್ತು ಹೋಗಿ ಡಿಸ್ಟರ್ಬ್ ಮಾಡ್ಬಿಡಿ ನಿಮಗೆ. ಸಿಪ್ಪೆನೇ ಬಿಡಿಸಿಲ್ಲ ಮೇಡಮ್, ಆನೆ ಕಟ್ ಮಾಡ್ತಾ ಇದ್ದೀರಾ. ಹಿಂಗೆ ಗೊತ್ತಿಲ್ಲ ನಿಮಗೆ, ಮಧ್ಯೆ ಕಟ್ ಮಾಡ್ಬಿಟ್ಟು ಆಮೇಲೆ ಸಿಪ್ಪೆ ಬಿಡಿಸ್ಬೇಕು, ಈಸಿ ಆಗುತ್ತೆ. ನಿಂಗೆ ಕಣ್ಣೂರಿ ಬಂದ್ರೆ ಈರುಳ್ಳಿ ತಗೊಂಡು ಮೂಗಿಟ್ಕೊಬಿಡ್ಬೇಕು. ಹಿಂಗೆ ತಲೆ ಮೇಲೆ ಹಾಕೋಬೇಕು. ನೀವೇನ್ ಮಾಡ್ತಿದ್ದೀರಾ ಸರ್? ನನಗೆ ಹೆಲ್ಪ್ ಮಾಡ್ತವನೆ, ಅದು ಇದು ತಂದ್ಕೊಳ್ಳೋದು. ಬೆಳ್ಳುಳ್ಳಿ ಬಿಡಿಸ್ಕೊಡ್ತೀನಿ ಅನ್ನಂತೆ, ಇವಳೆ ಬೇಡ ಸುಮ್ಮನೆ ಕುತ್ಕೊ ಅಂದವಳೆ. ಅಷ್ಟೆಲ್ಲ ಟ್ಯಾಲೆಂಟ್ ಐತಾ? ಅಷ್ಟೆಲ್ಲ ಟ್ಯಾಲೆಂಟ್ ಐತಾ ನಿಂಗೆ? ಹಾಲು ಕುಡ್ದ ಇವಂಗೆ ಹಾಕೋ ಹಾಲನ್ನ ಗುಂಡ ಚಂಪು ಕುಡ್ಕೋತಾರೆ ಪಾಪ, ಗಂಡಿಗೆ ಹಾಲೇ ಇರಲ್ಲ. ಅದಕ್ಕೆ ಇವತ್ತು ಮೇಲಿಟ್ಟಿದ್ದೀನಿ. ನಾನು ಮೊಟ್ಟೆ ಪಕೋಡ ಮಾಡ್ತಾ ಇದ್ದೀನಿ. ಅಲ್ಲಿ 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 ಭಯನೇ ಇಲ್ಲ, ಗ್ಯಾಸು. ಇವಾಗ ಏನು ಮಾಡ್ಕೊಳ್ತಾ ಇದ್ದೀರಾ? ಈಗ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ. ಮುದ್ದಣ್ಣಂಗೆ ಕರಿಬೇವು ಮತ್ತೆ ಹಸಿ ಶುಂಠಿ, ಸಬಾಷ್. ಕರಿಬೇವು ಕೊತ್ತಂಬರಿ ಸೊಪ್ಪು ತರಕಿದ್ದೀನಿ. ಅದ್ ತಂದ ತಕ್ಷಣ ಆಡ್ಸ್ಕೊಳ್ಳೋದು. ಏನೇನ್ ಹಾಕ್ಬೇಕು ಆಡ್ಸಕ್ಕೆ? ಟೊಮೊಟೊ 2 ಟೊಮೊಟೊ ಹಾಕಿದೀನಿ, ಮತ್ತೆ ಕಾಯಿ ಅರ್ಧ, ಆಮೇಲೆ ಬೇಳೆ ಸಾರು ಪುಡಿ, ನೀರು, ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕರಿಬೇವು ಹಾಕಂಗಿಲ್ಲ ಅಮ್ಮ. ಒಗ್ಗರಣೆಗೆ ಕರಿಬೇವು ಒಗ್ಗರಣೆಗೆ. ಒಗ್ಗರಣೆ ಮಾಡ್ಬೇಕಾದ್ರೆ ಒಗ್ಗರಣೆಗೆ ಏನ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಕೇಳಲ್ಲ, ಮಾಡಿ ತೋರಿಸ್ತೀಯ? ತೋರಿಸ್ತೀನಿ. ಬಿಡಿಸ್ತಾವಳೆ ಈಗ. ಸಾಕು. ಸಾಂಬಾರ್ಗೆ ಎಷ್ಟು ನೀರು ಹಾಕ್ಬೇಕು ಅಂದ್ರೆ ಸೌಟಲ್ಲಿ ನೆತ್ತಿ ನೋಡು, ಫುಲ್ಲು ತೆಳ್ಳಗಿರ್ಬಾರ್ದು, ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಇರೋಷ್ಟು ನೀರು ಹಾಕ್ಬೇಕು. ತುಂಬ ತೆಳ್ಳಗೆ ನೀರು ಹಾಕ್ಬಿಟ್ರೆ ಚೆನ್ನಾಗಾಗುತ್ತೆ. ಒಗ್ಗರಣೆ ಮಾಡ್ತಿದ್ದೀನಿ ಗೈಸ್. ಒಗ್ಗರಣೆಗೆ ಬನ್ನಿ ಹೇಳಿದಾಗ, ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟು ನಿಶಾ ಕಿಚನ್. ಸೊ ನೆಕ್ಸ್ಟು ಇದು ಆಡಿಸ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಬಿಟ್ಟು, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಎಷ್ಟು ನೀರು ಹಾಕಬೇಕು ಹಾಕ್ತೀರಲ್ವಾ, ನಿಮಗೆ ಸೌಟಲ್ಲಿ ಹಿಂಗೆ ಎತ್ತಿಂಗ್ ಮಾಡಿ, ಆಗ ನಿಮಗೆ ಜಾಸ್ತಿ ಗಟ್ಟಿನೂ ಅನ್ಸ್ಬಾರ್ದು, ನೀರು ಅನ್ಸ್ಬಾರ್ದು. ಆಯ್ತು, ಅಷ್ಟನ್ನ ನೀರು ಹಾಕಿ. ಹೌದಾ? ನೋಡಿ ಅನ್ಕೊಂಡೆ. ಚೆನ್ನಾಗಿ ಮಾಡ್ತಾಳೆ, ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅವಳು. ಹಾಕ್ಬೋದು. ಒಂದು ಸ್ವಲ್ಪ ಮಸಾಲೆ ಬೇಯಲಿ, ಇವಾಗಲೇ ನೀರು ಹಾಕ್ಬಿಡ್ಬೇಡ ಸಡನ್ನಾಗಿ. ಅದಷ್ಟು ಮಾತ್ರ ಹಾಕ್ಬಿಟ್ಟು 2 ನಿಮಿಷ ಬೇಯಿಸೋ. ಚೆನ್ನಾಗಿ ಬೇಯಿಸೋ. ಪಾತ್ರೆ ತೊಳಿತಿದ್ಯಲ್ಲ ಅದಕ್ಕೆ. ನನಗೆ ಎಲ್ಲರಿಗಿಂತ ಖುಷಿ ಮುದ್ದಣ್ಣಂಗೆ. ನನ್ನ ಅಡುಗೆ ಮೇಲೆ ಕೆಲಸ ಮಾಡ್ತಿದ್ರೆ ಕ್ಯಾಮ್ರಾ ಇಟ್ಕೊತಾ ಇದ್ದೆ. ಪಾತ್ರೆ ತೊಳಿತಿದ್ದೀನಿ ಗೈಸ್. ನಾನು ಒರೆಸ್ತಾ ಇದ್ದೀನಿ ಗೈಸ್, ಎಲ್ಲ ಕ್ಲೀನ್ ಮಾಡ್ತೀನಿ. ಅದಕ್ಕೆ ಕುತ್ಕೊಳ್ಳಿ. ವೆರಿ ನಾಟ್. ನೋಡಿ ಗೈಸ್, ಇದೆ. ಸೊ ಇವಾಗ ನಾನು ಮೊಟ್ಟೆ ಪಕೋಡ ಅಂತ ನಾನು ಹೆಸರಿಟ್ಟಿದ್ದೀನಿ. ನಿಮಗೆ ಏನು ಬೇಕು ಅದು ನೀವು ಇಟ್ಕೊಳ್ಳಿ. ಸೊ ಮಾಡಬೇಕು ಒಂದು ರೀಲ್ ನೋಡಿದೆ, ಮಾಡೋಣ ಹೆಂಗೂ ಮೊಟ್ಟೆ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ, ಅದು ಮುತ್ತಣ ಕಟ್ ಮಾಡ್ಕೊಟ್ಟಿರೋದು. ಸೊ ಇದರಲ್ಲಿ ಗರಂ ಮಸಾಲ ಹಾಗೂ ಖಾರದ ಪುಡಿ ಹಾಗೂ ಉಪ್ಪು ಬೇಕು. ಸಿಂಪಲ್ ಆಗಿ ಬೇಗ ಮಾಡ್ಕೊಬೋದು. ಬರೀ ಪ್ಲೇನ್ ಪಕೋಡ ಮಾಡ್ಕೊಳ್ಳೋದ್ರ ಬದಲು ಈ ಥರ ಮೊಟ್ಟೆ ಬೀಳಿಸ್ಬಿಟ್ಟು ಸಿಪ್ಪೆ ಸುಲ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಾವು 3 ಜನ ಇದ್ದೀವಿ, ಹಾಗಾಗಿ ಒಬ್ರಿಗೆ 2 ಬರೋ ಥರ. 4 ಜನ. ಓ 4 ಜನ ಅಲ್ವಾ?
ಯಾರನ್ನ ಮತ್ತೆ ಓಕೆ ಬಿಡಿ, ಹೋಗ್ಲಿ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು. ಸೊ ಎಷ್ಟು ಪೀಸ್ ಇದೆ? 1 2 3 4 5 6 ಪೀಸ್ ಇದೆ. ಸೊ ಅದಕ್ಕೆ ಇವಾಗ ಹೆಂಗೆ ಅಂತಂದ್ರೆ ಕಡಲೆ ಹಸಿಟ್ಟು, ಸ್ವಲ್ಪ ಕಡಲೆ ಹಸಿಟ್ಟು ಹಾಕೊಳ್ಳೋಣ. ಕಡಲೆ ಹಸಿಟ್ಟು ಹಾಕೊಂಡಿದ ನಂತರ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಮತ್ತು ಇದು ಏನೋ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಗರಂ ಮಸಾಲ. ಹೇಳಿ ನಿಶಾ ಮಾಡಿರೋದು ಹೇಗಿದೆ? ಏನಾಗಲ್ಲ ತಿಂದ್ರೆ ನಾನ್ ಮಾಡಿರೋದು ಇದು ಹೇಳಿ ಊಟಣ. ತಿನ್ಬೋದಾ? ನಿಶಾ ಹಿಡ್ಕೋ ಬೇಗ. ಉಡುಪಿ ಉಪಚಾರಲ್ಲಿ ಹೋಗಿ ಊಟ ಮಾಡಿದಂಗೆ ಐತೆ. ಕೊಡೋರಿಗೆ ಮೊಟ್ಟೆ ತಟ್ಟೆಗೆ ಹಾಕ್ಬಿಡ್ಲಾ? ಹಾಕು. ಇಲ್ಲಿಗೆ ಹಾಕ್ಲಾ ಬೇರೆ ಕಡೆಗೆ? ಇಲ್ಲಿಗೆ ಹಾಕೋ. ಹಾಕು ಪ್ಲೇಟ್ ಇನ್ನೊಂದ್ಸಲ. ಆಹಾ ಏನು ಮೊಟ್ಟೆ ಬಂಡ? ಮೊಟ್ಟೆ ಪಕೋಡ. ಏನು 2 ಮೊಟ್ಟೆ ಹಾಕಿದೆ ಅನ್ಸುತ್ತೆ. ಎಲ್ಲ ಮೊಟ್ಟೆನೆ. ಎರಡೆರಡು ಹಾಕ್ಬೇಕು, ಒಂದೊಂದು ಹಾಕ್ಬೇಕು. ಅವ್ರಿಗೆ 2 ಕೊಡು ಇಬ್ರಿಗೂ. ಚಿಕ್ಕದು ಕೊಡು. ಹಾ, ನಂಗೊಂದು ನಿಂಗೊಂದು. ಶೇರಿಂಗ್ ಇಸ್ ಕೇರಿಂಗು. ಹೇಗಿದೆ ಬೋಂಡ? ಹೇಳ್ರು ಹೆಂಗಿದೆ? ಫಸ್ಟ್ ಟೈಮ್ ತಿಂದಿರೋದು. ಮೊಟ್ಟೆ ಜೊತೆ ತಿನ್ಬೇಕು ಫುಲ್ಲು. ಅದು ಬರೀ ಕೋಟಿಂಗ್ ತಿಂತಿದ್ದೀರಲ್ಲಣ್ಣ, ಸಾಂಬಾರೆಲ್ಲ ಮಾಡ್ಕೊಂಡು. ಮೊಟ್ಟೆ ಮತ್ತೆ ಈರುಳ್ಳಿ ಬಾ ನಿಂಗೆ ಕೊಡ್ತೀನಿ.